ಹಾಗೆ ನಮ್ಮೂರವರೆಲ್ಲ ಈ ಪಾಟಿ ಅಡಿಕೆ ಮರನ ಕಡ್ಕೊಂಡು ಹೊರಟಿದ್ದಾದ್ರು ಎಲ್ಗೆ. ನಾನ್ ಬೆಳಿಗ್ಗೆ ರೆಡಿಯಾಗಿ ಬಸ್ ಸ್ಟ್ಯಾಂಡ್ ಹತ್ರ ಹೋದಾಗ ದೊಡ್ಡಪ್ಪರು ಹೂ ಕೊಯ್ತಾ ಇದ್ರು. ಅಷ್ಟರಲ್ಲಿ ವೀರಪ್ಪಣ್ಣನ ಗಾಡಿ ನಮ್ಮನ್ನು ಅಡಿಕೆ ಮರನ್ನು ತುಂಬ್ಕೊಂಡು ಹೋಗಿ ಊರಿಗೆ ಬಂತು. ಹಂಗೇನೆ ಅಲ್ಲಲ್ಲಿ ಕಡ್ದಿಟ್ಟಿದ್ದ ಅಡಿಕೆ ಮರನ ತಳ್ಳು ಶಿವ ಐಸ ಅಂತ ಹೇಳಿ ಗಾಡಿಗೆಲ್ಲ ತುಂಬಿ ಅವನ್ನೆಲ್ಲ ನಾವು ತಗೊಂಡೋಗಿದ್ದೆ ನಮ್ಮೂರ್ ಸೀಮೆ ಸಿರುವಂತೆಗೆ. ಯಾಕೆ ಅಂದ್ರೆ ಇಲ್ಲಿ ನಡೆಯೋ ಶ್ರೀ ತ್ರಿಪುರಾಂತಕೇಶ್ವರ ದೇವರ ಶ್ರೀಮನ್ ಮಹಾರಥೋತ್ಸವಕ್ಕೆ ತಲೆಮಾರುಗಳಿಂದನೂ ನಮ್ಮೂರವರೇ ರಥದ ತಯಾರಿ ಮಾಡ್ತಾ ಇರೋದು. ಹಾಗಾಗಿ ಕೊಂಡೋದಷ್ಟು ಮರನು ಬೇಗ ಬೇಗ ಕೈ ಹಾಕ್ರ ಅಂತ ಹೇಳಿ ಅನ್ಲೋಡ್ ಮಾಡಿ ನಿಜವಾದ ಕೆಲ್ಸಗಾರರು ಅಂದ್ರೆ ಇವರೇ ಅಲ್ಲನ ಅಂತ ಹೇಳಿ ಪ್ರಶಾಂತಣ್ಣಗೆ ತೋರಿಸ್ತಾ ದೇವರೇ ಒಳ್ಳೇದ್ ಮಾಡಪ್ಪ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡಿ ರಥದ ಮನೆಯಲ್ಲಿ ದಷ್ಟು ಸಾಮಾನುಗಳನ್ನು ಹೊರಗಡೆ ಹಾಕೋಣ ಅಂತ ಹೇಳಿ ಬಂದ್ವಿ. ಅಷ್ಟರಲ್ಲಿ ಭಟ್ರು ಟೀ ಕಾಫಿ ಅಂತ ಬಂದ್ರು. ಕಾಫಿ ಕುಡಿದು ಉಳಿದಿರೋ ಸಾಮಾನು ಸರಂಜಾಮುಗಳನ್ನು ಹೊರಗಡೆ ಹಾಕೋ ಟೈಮಲ್ಲಿ ನಮ್ಮ ಹುಡ್ರು ಎಲ್ಲಿಂದನೋ ಮಾವಿನ ಸೊಪ್ಪನ್ನ ಲೂಟಿ ಮಾಡಿ ತಂದ್ರು. ಶಾಲೆಗೆಲ್ಲ ರಜೆ ಇದ್ದಿದ್ ಕಾರಣ ಸಣ್ಣ ಹುಡ್ರಲ್ಲೇ ರಥದ ಗೆಡ್ಡೆ ಎಳೆಯೋದಕ್ಕೆ ಹೊಂಚಾಕಿ ಕಾಯ್ತಾ ಇದ್ರೆ ಸಣ್ಣ ರಥನ ಹರಿಷ ಜಗಣ್ಣ ಹೊರಗಡೆ ಹಾಕಿದ್ರು. ದೊಡ್ಡ ರಥದ ಗೆಡ್ಡೆನ ನಮ್ ಸುಬ್ಬಣ್ಣ ಬಾಹುಬಲಿ ರೇಂಜ್ಲಿ ತಳ್ಳಕ್ ನೋಡ್ದ. ಜಪ್ಪಯ್ಯ ಅನ್ಲಿಲ್ಲ. ಅಷ್ಟರಲ್ಲಿ ಶೆಟ್ರು ಒಂದ್ ಸ್ಕೂಟಿನ ಹ್ಯಾಂಡ್ ಲಾಕ್ ಮಾಡಿಟ್ಟಾರಂತೆ. ಅದನ್ನ ಎತ್ತಿಡನ ಬರ್ರ ಹುಡ್ರ ಅಂದಿದ ತಡ ಹುಡ್ರು ರೊಚ್ಚಿಗೆದ್ದು ಜೇನುಳ ತರ ಮುತ್ಕೆ ಹಾಕಿ ಗಾಡಿನ ಎತ್ತಿ ಬಿಸಾಕೆ ಬಿಟ್ರು. ಹಂಗೆ ಕೊನೆಗೌಡ್ರು ಬಂದು ದೇವ್ರ ಪೂಜೆಗೆ ಜಲ್ದಿ ತೋರಣ ಆಗ್ಬೇಕಂತೆ, ಅದನ್ನ ಮುಗಿಸ್ಕೊಳ್ಳೋಣ ಅಂತ ಕರ್ದ. ಅದನ್ನೆಲ್ಲ ಮುಗಿಸಿ ಹಂಗೆ ತೋರಣ ಬಾಳೆ ಮರ ಕಟ್ಟಿ ದೇವ್ರ ಪೂಜೆ ಮಾಡಿದ್ರು. ಪ್ರಸಾದ ತಗೊಳ್ಳೋ ಹೊತ್ತಿಗೆ 2:03 ಹೊಟ್ಟೆ ಚುರ್ರು ಅಂತಿತ್ತು. ಅದೇ ಟೈಮ್ಗೆ ಊಟಕ್ಕೆ ಆದ್ರು. ಸರಿಯಾಗಿ ಬ್ಯಾಟಿಂಗ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿ ರಥದ ಗೆಡ್ಡೆ ಎಳಿಯನ ಬರ್ರ ಹುಡ್ರ ಅಂದಿದೆ ತಡ ಹುಡ್ರು ದಂಡೆ ಬಂತು. ಹಂಗೇನೆ ರಥದ ಗೆಡ್ಡೆನ ಲೆಫ್ಟ್ ಹೊಡ್ಕೊಳ ರೈಟ್ ಹೊಡ್ಕೊಳ ಅಂತ ಸರಿಯಾಗಿ ಜಾಗದಲ್ಲಿ ನಿಲ್ಸಿ ರಥ ಕಟ್ಟೋದಕ್ಕೆ ಬೇಕಾಗಿರೋ ಹಗ್ಗನೆಲ್ಲ ಸರಿಯಾಗಿ ನೋಡಿ ಜೋಡಿಸಿ ಸುತ್ತಿಡ್ತಿದ್ರೆ ನಮ್ ಗಿಡ್ಗೌಡ್ರು ಅಡಿಕೆ ಮರನೆಲ್ಲ ಪೀಸ್ ಪೀಸ್ ಮಾಡ್ತಿದ್ರು. ಅಷ್ಟರಲ್ಲಿ ಕಾಫಿ ಜೊತೆ ಅವಲಕ್ಕಿ ಬಂತು. ಅದನ್ನು ಮೆಂದು ಉಳಿದಿರೋ ಕೆಲ್ಸನ ಮುಗಿಸೋ ಅಷ್ಟರಲ್ಲಿ ಭಟ್ರು ಬಂದು ರಥದ ಗೆಡ್ಡೆಗೆ ಪೂಜೆ ಮಾಡಿದ್ರು. ರಥ ಕಟ್ಟ ಕೆಲ್ಸನ ಶುರು ಮಾಡಿ ಅಂತ ಹೇಳಿದ್ರು. ಅಷ್ಟರಲ್ಲಿ 7 ಇವತ್ತಿನ ಕೆಲಸ ಮುಗಿಸಿದ್ವಿ.